ಹಿಂಸಾರೂಪಕ್ಕೆ ಸರ್ವೆ ಅಧಿಕಾರಿಗಳಿಗೆ ಪೊರಕೆ ಏಟು. ರಣರಂಗವಾದ ಬಿಡದಿ ಜಮೀನು ಇಂದು ಪೊಲೀಸ್ ಭದ್ರತೆಯಲ್ಲಿ ಸರ್ವೆ. ಸರ್ಕಾರಕ್ಕೆ ದೋಸ್ತಿ ಎಚ್ಚರಿಕೆ ಏನು, ಹೋರಾಟಕ್ಕೆ ಧುಮುಕ್ತಾರ ಎಚ್ಡಿಡಿ. ಇದು ಬಿಡದಿ ಬಡಿದಾಟದ ಸ್ಟೋರಿ. ಟೌನ್ಶಿಪ್ ವಿರೋಧಿಸಿ ಹೋರಾಟ ಜೋರಾಗ್ತಾ ಇದೆ. ಬೈರಮಂಗಲ ಸರ್ಕಲ್ ಬಳಿಯಲ್ಲಿ ರೈತರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸರ್ವೆ ಮಾಡೋಕೆ ಬಿಡಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಪರ ವಿರೋಧ ಎರಡೂ ಹೋರಾಟಗಳು ನಡೀತಾ ಇದೆ. ಯೋಜನೆ ಪರವಾಗಿರೋರು ನಾವು ಜಮೀನು ಕೊಡೋಕೆ ರೆಡಿ, ನಮ್ಮ ಜಮೀನಲ್ಲಿ ಸರ್ವೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಯೋಜನೆಯನ್ನ ವಿರೋಧಿಸ್ತಾ ಬಂದಿರೋರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನಂತೂ ಕೊಡಲ್ಲ, ನಮ್ಮ ಪ್ರಾಣ ಬೇಕಾದ್ರೂ ಹೋಗ್ಲಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನೊಂದು ಕಡೆ ಶಾಸಕ ಬಾಲಕೃಷ್ಣ ಡಿಸಿ ವಿರುದ್ಧ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜಮೀನನ್ನ ನಾವು ಕೊಡಲ್ಲ, ಶಾಸಕರು ಡಿಸಿ ತಮ್ಮಿಷ್ಟದಂತೆ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ಗ್ರಾಮಗಳಿಗೆ ಮಾತ್ರ ನೋಟಿಸ್ ಅನ್ನ ಕೊಟ್ಟು ಸರ್ವೆ ಮಾಡ್ತಾ ಇದ್ದಾರೆ. ಮೊದಲ ಹಂತ ಅಂತ ರೈತರು ತಾಳ್ಮೆಯಿಂದ ಇದ್ದಾರೆ. ಕೆಲವು ಕಡೆ ತಾಳ್ಮೆಯಿಂದ ಇದ್ರೂ ಕೂಡ ಪೇಷನ್ಸ್ ಚೆಕ್ ಮಾಡೋದು ಅಂತಾರಲ್ಲ, ಹಂಗ್ ನಡೀತಾ ಇದೆ. ನಮ್ಮ ಪ್ರಾಣ ಬೇಕಾದ್ರೂ ಬಿಡ್ತೀವಿ, ನಾವು ಜಮೀನನ್ನ ಕೊಡಲ್ಲ ಅಂತೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ದೇವೇಗೌಡರು ಹೋರಾಟದ ಅಖಾಡಕ್ಕೆ ಇಳಿತಾರಾ ಅಂತೇಳಿ ಒಂದು ಕುತೂಹಲ ಇದೆ. ದೇವೇಗೌಡರು ಒಂದ್ ವೇಳೆ ಹೋರಾಟ ಕೂತ್ರೆ, ಈ ಟೌನ್ಶಿಪ್ ವಿರೋಧಿಸಿ ಏನು ರೈತರು ಹೋರಾಟ ಮಾಡ್ತಿದ್ದಾರೆ, ಅವ್ರ ಪರವಾಗಿ ಕೂತ್ರೆ ಈ ಹೋರಾಟದ ಸ್ವರೂಪ ಬದಲಾಗಿ ಹೋಗ್ಬಿಡುತ್ತೆ. ಸೊ ನಿನ್ನೆ ಸರ್ವೆ ಮಾಡೋಕೆ ಬಂದಂತ ಅಧಿಕಾರಿಗಳಿಗೆ ಪೊರಕೆಯಿಂದ ಕಲ್ಲೇಟಿನಿಂದ ಹೊಡೆದಿದ್ದಾರೆ. ಹಾಗಾಗಿ ಪೊಲೀಸ್ ಭದ್ರತೆಯಲ್ಲಿ ಇವತ್ತು ಅಧಿಕಾರಿಗಳು ಸರ್ವೆ ಮಾಡಕ್ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಇವತ್ತಿಂದ ಹೋರಾಟದ ಸ್ವರೂಪ ಬದಲಾವಣೆ ಆಗುತ್ತೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇತ್ತು. ಆಲ್ರೆಡಿ ಈಗ ಸರ್ವೆಯನ್ನ ವಿರೋಧಿಸಿ ರೈತರು ಇವತ್ತು ಬೆಳಗ್ಗೆಯಿಂದ ಮತ್ತೆ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ. ಸರ್ವೆ ಮಾಡಕ್ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಮ್ಮ ಜಮೀನನ್ನ ನಾವು ಕೊಡಲ್ಲ. ಕೆಲವು ಅಧಿಕಾರಿಗಳು ಬಂದಿದ್ರು, ಸರ್ವೆ ಮಾಡಕ್ ಬಂದಿದ್ದಾರೆ. ನಮ್ಮ ತಾಳ್ಮೆ ಪರೀಕ್ಷೆಯನ್ನ ಇವರು ಮಾಡ್ತಾ ಇದ್ದಾರೆ. ಎಷ್ಟು ದಿನ ಅಂತ ನಾವು ಈ ಸಹನೆಯಿಂದ ಇರಕ್ ಸಾಧ್ಯ, ನಾವು ಹೋರಾಟವನ್ನ ತೀವ್ರಗೊಳಿಸ್ತೀವಿ ಅಂತ ಹೇಳಿ ಟೌನ್ಶಿಪ್ ವಿರೋಧಿ ರೈತರು ಹೇಳ್ತಾ ಇದ್ದಾರೆ. ಒಂದ್ ಕಡೆ ವಿರೋಧಿಸಿ ಹೋರಾಟ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಟೌನ್ಶಿಪ್ ಪರವಾಗಿಯೂ ಜೋರಾಗಿದೆ ಹೋರಾಟ. ಯೋಜನೆ ಪರ ಇರುವಂತ ರೈತರು ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಬಿಡದಿ ಹಾರೋಹಳ್ಳಿ ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮೇಲೆ ಚೇರ್ಗಳನ್ನ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪೊಲೀಸರು ಸರ್ವೆ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಸರ್ವೆ ಮಾಡಕ್ ಬಿಡಿ ಅಂತ ಹೇಳಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ನಿಲ್ಲಿಸುವಂತೆ ಟೌನ್ಶಿಪ್ ಬೆಂಬಲಿತ ರೈತರ ಬಳಿಯಲ್ಲಿ ಬಿಡದಿ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಒಂದ್ ಕಡೆ ಟೌನ್ಶಿಪ್ ವಿರೋಧಿಸಿ ಹೋರಾಟ, ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸರ್ವೆ ಮಾಡಕ್ ಬರಬಾರ್ದು. ಡಿಸಿ ಮತ್ತೆ ಶಾಸಕರು ಇಲ್ಲಿ ತಮ್ಮಿಷ್ಟದಂತೆ ಮಾಡ್ತಾ ಇದ್ದಾರೆ. ತಮ್ಮ ಕಷ್ಟ ಏನು, ಸುಖ ಏನು ಒಂದನ್ನು ಕೇಳಕ್ ಅವ್ರು ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಈ ಟೌನ್ಶಿಪ್ ಮಾಡೋದಕ್ಕೆ ಬಿಡಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಜಮೀನನ್ನ ನಾವು ಕೊಡಲ್ಲ, ಸರ್ವೆ ಮಾಡಕ್ಕೂ ಬಿಡಲ್ಲ ಅನ್ನೋದು ಒಂದು ರೈತ ವರ್ಗದ ಪಟ್ಟು. ಅಂದ್ರೆ ಯೋಜನೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಅವ್ರ ಪಟ್ಟು. ಇನ್ನೊಂದ್ ಕಡೆ ನಾವು ಪರವಾಗಿದ್ದೀವಿ, ಟೌನ್ಶಿಪ್ ಆಗ್ಲಿ, ನಮ್ಮ ಜಮೀನ್ ಕೊಡೋದಕ್ಕೆ ನಾವು ತಯಾರಿದ್ದೀವಿ, ಅಧಿಕಾರಿಗಳು ಬರಲಿ ಸರ್ವೆ ಮಾಡಲಿ, ಅಧಿಕಾರಿಗಳಿಗೆ ಸರ್ವೆ ಮಾಡಕ್ಕೆ ಅಡ್ಡಿಪಡಿಸೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಯೋಜನೆ ಪರವಾಗಿರೋರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ರೈತರು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯೋಜನೆ ಪರ ಇರುವವರ ಸರ್ವೆ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ ಜಮೀನು ಸರ್ವೆಗೆ ಮಾತ್ರ ಬರಬೇಡಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ಇರುವವರ ಜಮೀನು ಸರ್ವೆ ಬೇಡ, ಸರ್ವೆ ಮಾಡಲ್ಲ ಅಂತ ಹೇಳಿ ನೀವು ಹಿಂಬರಹವನ್ನ ಕೊಡಿ. ಜಿಲ್ಲಾಧಿಕಾರಿಗೆ ಯೋಜನಾ ವಿರೋಧಿ ರೈತರು ಆಗ್ರಹವನ್ನು ಮಾಡಿದ್ದಾರೆ. ವಿರೋಧ ಇರೋ ರೈತರ ಜಮೀನು ಸರ್ವೆ ಮಾಡಲ್ಲ ಅಂತೇಳಿ ಹಿಂಬರಹ ಕೊಟ್ಟು ಸರ್ವೆಯನ್ನ ಬೇಕಾದ್ರೆ ನೀವು ಮುಂದುವರಿಸಿ, ಇಲ್ಲ ಯಾವುದೇ ಕಾರಣಕ್ಕೂ ಸರ್ವೆಗೆ ನಾವು ಅವಕಾಶನೇ ಕೊಡಲ್ಲ ಅಂತ ಹೇಳಿ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟೇ ಪೊಲೀಸರನ್ನ ಬೇಕಾದ್ರೆ ನೀವು ಕರ್ಕೊಂಡು ಬನ್ನಿ, ಆದ್ರೆ ಸರ್ವೆ ಮಾಡಕ್ ಮಾತ್ರ ನಾವು ಬಿಡಲ್ಲ ಅಂತ ಹೇಳಿ ರೈತರು ಕಿಡಿಕಾರಿದ್ದಾರೆ. ಇಲ್ಲಿ ಜಿಲ್ಲಾಡಳಿತಕ್ಕೆ ರೈತರು ಸ್ಪಷ್ಟ ಸಂದೇಶವನ್ನ ಕೊಟ್ಟಿರೋದು, ನಮಗೆ ನೀವು ಹಿಂಬರಹ ಕೊಡಿ, ಜಮೀನಿಗೆ
ಕೊಡೋದಕ್ಕೆ ಯಾರೆಲ್ಲ ರೆಡಿ ಇದ್ದಾರೆ ಅಂದ್ರೆ ಯೋಜನೆ ಪರವಾಗಿರೋರು ಅವ್ರು ಸರ್ವೆ ಬೇಕಾದ್ರೆ ನೀವು ಮಾಡ್ಕೊಳ್ಳಿ ಜಮೀನಿಗೆ ಬಂದು. ಆದ್ರೆ ನಮ್ ಜಮೀನಿಗೆ ಕಾಲಿಟ್ರೆ ನಾವು ಸುಮ್ನಿರಲ್ಲ, ಫಸ್ಟ್ ಹಿಂಬರಹ ನೀವು ಕೊಡಿ, ಆಮೇಲೆ ಬೇಕಾದ್ರೆ ನಾವು ಸುಮ್ನಾಗ್ತೀವಿ ಅಂತೇಳಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತಕ್ಕೂ ಒಂದು ಸ್ಪಷ್ಟ ಸಂದೇಶವನ್ನ ಈ ಮುಖೇನ ಕೊಟ್ಟಿದ್ದಾರೆ. ನಮ್ ಜಮೀನು ನಮ್ ಹಕ್ಕು, ವಿಷ ಕುಡಿದು ಜೀವ ಬಿಡ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನ ಬಿಡಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ರೈತ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಮ್ಮ ತಾತ ತಂದೆಯ ಜಮೀನಿದು, ನಾವ್ಯಾಕೆ ಇದನ್ನ ನಿಮಗೆ ಕೊಡ್ಬೇಕು, ನಮ್ಮ ಒಪ್ಪಿಗೆ ಇಲ್ದೆ ಅಂತೂ ನಾವು ಕೊಡಲ್ಲ, ನೀವು ಒತ್ತಾಯ ಪೂರ್ವಕವಾಗಿ ಇದನ್ನ ತಗೋಬೇಡಿ. ನೆನ್ನೆ ತನಕ ಆಗಿದ್ದು ಒಂದ್ ಲೆಕ್ಕ, ಮತ್ತೆ ನೆನ್ನೆ ಆಗಿದ್ದಿದೆಯಲ್ಲ ಅಧಿಕಾರಿಗಳ ಮೇಲೆ ಪೊರಕೆ ಸೇವೆ ಮಾಡಿದ್ದಿರ್ಬೋದು ಅಥವಾ ಕಲ್ಲಿಂದ ಹೊಡೆದಿದ್ದಿರ್ಬೋದು, ಪೊಲೀಸರಿಗೂ ಕೂಡ ಈ ಸಂದರ್ಭದಲ್ಲಿ ಗಾಯ ಆಗಿತ್ತು. ನೆನ್ನೆ ಆಗಿದ್ದು ಒಂದು ಲೆಕ್ಕ, ಇನ್ನು ಮೇಲೆ ಆಗೋದು ಬೇರೆ ಲೆಕ್ಕ. ನಮಗೆ ಶಾಂತಿಯುತ ಪ್ರತಿಭಟನೆ ಮಾಡಿ ಸಾಕಾಗಿದೆ. ವಿಷದ ಬಾಟಲ್ ಅನ್ನ ಹಿಡ್ಕೊಂಡೇ ರೈತ ಮಹಿಳೆ ಆಕ್ರೋಶವನ್ನ ಹೊರಹಾಕಿದೆ. ನಿನ್ನೆ ಅವ್ರು ಬಂದ್ ನಮ್ಗೆ ಹೇಳಲಿಲ್ಲ, ನಾವ್ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ಕಳ್ಳನಂಗ್ ಬಂದು ಹಿಂದ್ಗಡೆಯಿಂದ ಬಂದು ಮಾಡೋಂಥದ್ದೇನದೇ? ಬಾಲಕೃಷ್ಣ ಬಂದಿಲ್ಲ, ಡಿಸಿ ಬರ್ಲಿಲ್ಲ. ಈ ಕಾನೂನ್ ಪ್ರಕಾರ ಏನಿದೆ ಗೊತ್ತಾ, 80% ರೈತರು ಒಪ್ಪಿಲ್ಲ ಅಂದ್ರೆ ಅದಕ್ಕೆ ಏನು ಮಾಡಂಗಿಲ್ಲ. 20% ಅಂತ ಒಪ್ಪಿದಾರಲ್ಲ, ಅವ್ರು ಮಾಡ್ಸ್ಕೊಂತ ಇದಾರೆ. ಇದು ನಾವು ಅವ್ರನ್ನು ಮಾಡ್ಸಕ್ ಬಿಡಲ್ಲ, ಯಾಕೆಂದ್ರೆ ಅವ್ರು ಆರ್ಡರ್ ತಗೊಬಂದಿ ಲೆಟರ್ ಕೊಡ್ಲಿ, ನಮ್ದು ಏನು ಇದ್ ಮಾಡಲ್ಲ ಅಂತ ಲೆಟರ್ ಬಂದ್ರೇನೆ ಅವ್ರು ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಅವ್ರು ಇರ್ಬೇಕು, ನಾವಿರ್ಬೇಕು. ನೋಡಿ ಇಲ್ಲಿ ವಿಷ ತಂದಿದೀವಿ, ನೆನ್ನೆನೂ ತಂದಿದೆ, ಇವತ್ತು 2ರಲ್ಲಿ ಒಂದಾಗ್ಬೇಕು. ನಾವ್ ಇದ್ ಕೊಡ್ಬಿಟ್ಟೆ ಸಾಯ್ತೀವಿ. ನಮ್ ಶವದ ಮೇಲೆ ಅವರು JMC ಮಾಡ್ಬೇಕು ಅವರು. ಇಲ್ಲ ಅವ್ರು ಇರ್ಬೇಕಿಲ್ಲ ನಾವಿರ್ಬೇಕು ಅಷ್ಟೇ ಹೇಳ್ತಾ ಇರೋದು. ಯಾರಪ್ಪನ್ ಸೊತ್ತಲ್ಲ ಇದು, ನಮ್ಮ ಅಪ್ಪ ತಾತಿರ್ ಸೊತ್ತಿದ್ದು. ನಾವೇನು ಅವ್ರಿಗೆ ಇದ್ ಮಾಡ್ಕೊಳ್ಳೋದ? ಯಾರು ಕೊಟ್ಟಿದ್ ರೈಟ್ಸ್ ಇದು ಇದ್ ಮಾಡಕ್ಕೆ? ನೆನ್ನೆ ನೋಡಿದ್ದಲ್ಲ, ಇವತ್ ನೋಡ್ಬೇಕಾಗುತ್ತೆ. ಇವತ್ ಏನು ಅಂತ ತೋರಿಸ್ತೀವಿ ಹೇಳ್ತಲ್ವಿ. 2ರಲ್ಲಿ ಒಂದ್ ತೀರ್ಮಾನ ಆಗ್ಬೇಕು. ಹೊಡಿತಾರ ಬಡಿತಾರ ಅವ್ರನ್ನ ನಾವೇ ಇದ್ ಕೊಡ್ಬಿಟ್ಟು ಸಾಯ್ತೀವಿ. ನಮ್ಗೆ ಅದನ್ನೇ ಎಲ್ಲ ನಮ್ ಶಾಪ ಎಲ್ಲ ಅವ್ರಿಗೆ ತಟ್ಬೇಕು. ನಮ್ ಮಕ್ಳು ಮರಿಗಳು ಬರ್ತಾರೆ, ಏನ್ ಮಾಡ್ಬೇಕು ಅಂತ ನಮ್ಗೂ ಗೊತ್ತಿ. ನಾವ್ ಯಾವ ಕಾನೂನು ನೋಡಲ್ಲ, ಇನ್ಮೆ ನುಗ್ತಾ ಇರೋದೆ, ಹೊಡಿತಾ ಇರೋದೆ, ಹಂಗ್ ಮಾಡ್ತೀವಿ. ಇನ್ನು ಸರ್ವೆ ಅಧಿಕಾರಿಗಳ ಮೇಲೆ ಹಲ್ಲೆ ವಿಷಯವಾಗಿ FIR ಬಿದ್ದಿದೆ. 2 FIR ಆಗಿದೆ. ಬಿಡದಿ ಠಾಣೆಯಲ್ಲಿ 2 ಪ್ರತ್ಯೇಕ ದೂರು ದಾಖಲಾಗಿದೆ. ಆಧಾರದ ಮೇಲೆ FIR ಆಗಿದೆ. ಕಾರ್ ಚಾಲಕ ಸಮೀರ್ ದೂರಿನ ಅನ್ವಯ FIR ಅನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ಪ್ರಕಾಶ್, ನಾಗರಾಜ್, ಕೃಷ್ಣ, ಯಶವಂತ್, ರೇವಣ್ಣ, ಜಯಮ್ಮ, ಭಾಗ್ಯ ಸೇರಿದಂಗೆ 11 ಜನರ ವಿರುದ್ಧ ದೂರು ದಾಖಲಾಗಿದೆ. ರಾಮನಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ ದೂರಿನ ಅನ್ವಯ FIR ಆಗಿದೆ. ಇನ್ಸ್ಪೆಕ್ಟರ್ ಮುರಳಿ ದೂರಿನ ಅನ್ವಯ FIR ಆಗಿದೆ. ಇಲ್ಲಿಗೆ 2 ಕಂಪ್ಲೇಂಟು, 2 FIR. ಅನಾಮಿಕರ ವಿರುದ್ಧ FIR ಅನ್ನ ಪೊಲೀಸರು ಈಗ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು BNS 189/2, 126/2, 352, 351/2, 109/1, 115/2, 118/1, 132, 133, 74, 190 ಈ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. FIR ಕೂಡ ಆಗಿದೆ. ಸದ್ಯಕ್ಕೆ ಪೊಲೀಸರು ಆ ವಿಡಿಯೋಗಳನ್ನ ಆಧರಿಸಿ ಯಾರ್ಯಾರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಸರ್ವೆಗೆ ಅಡ್ಡಿಪಡಿಸಿದ್ದಾರೆ, ಅದು ಸರ್ಕಾರಿ ಅಧಿಕಾರಿಯ ಕರ್ತವ್ಯ ಅಡ್ಡಿಪಡಿಸ್ದಂಗೆ ಆಗುತ್ತೆ. ಹಾಗಾಗಿ ಕಾನೂನಿನ ಅಡಿಯಲ್ಲಿ ಅದು ತಪ್ಪಾಗುತ್ತೆ, ಸಂವಿಧಾನದ ಅಡಿಯಲ್ಲಿ ಅದು ತಪ್ಪಾಗುತ್ತೆ. ಆ ನಿಟ್ಟಿನಲ್ಲಿ ವಿಡಿಯೋ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಸ್ಪಷ್ಟವಾಗಿ ಯಾರನ್ನೆಲ್ಲ ಗುರುತು ಪತ್ತೆ ಹಚ್ಚಿದ್ದಾರೆ, ಅವ್ರ ಹೆಸರುಗಳ ಸಮೇತ ಒಟ್ಟು 11 ಜನ ಅಂತ ಹೇಳಿ ದೂರನ್ನ ದಾಖಲು ಮಾಡಿಕೊಂಡು FIR ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಕೊಟ್ಟಂತ ದೂರಿನ ಅನ್ವಯ ನೋಡೋದಾದ್ರೆ ಅಪರಿಚಿತರು ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನು ಪೊಲೀಸರು ಬೇಕಾಬಿಟ್ಟಿ FIR ಅನ್ನ ಮಾಡಿದ್ದಾರೆ. ಇದಕ್ಕೆ ನಾವ್ಯಾರು ಹೆದರುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತ ಮಹಿಳೆಯರ ಮೇಲೆ ಕೊಲೆ ಕೇಸೆಲ್ಲ ಹಾಕಿದ್ದಾರೆ. ರೈತ ಮಹಿಳೆಯರು ಕೊಲೆ ಮಾಡ್ತಾರಾ ಅಂತ ರಾಜ್ಯ ಸರ್ಕಾರದ ವಿರುದ್ಧ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನ ಹೆದರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ನಾವ್ಯಾರು ಕೂಡ ಇದಕ್ಕೆ ಹೆದರಲ್ಲ. ಭೂ ಹಿತರಕ್ಷಣಾ ಸಮಿತಿ ಪ್ರಮುಖ ಪ್ರಕಾಶ್ ಅವರು ಈ ಬಗ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೊಲೆಗಾರರು ಅಂತ ಬಿಂಬಿಸೋಕೆ ಸರ್ಕಾರ ಹೊರಟೈತೆ, ಅಥವಾ ಪೊಲೀಸ್ ಇಲಾಖೆ ಇಟ್ಕೊಂಡು ಪೊಲೀಸ್ ಇಲಾಖೆ ಉದ್ದೇಶ ಗೊತ್ತಿಲ್ಲ. 307 ಹಾಕಿ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು FIR ಮಾಡಿದ್ದಾರೆ ಅಂತ ಅಂದ್ರೆ ಇದು ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಸರ್ಕಾರ ಯಾವ ಮಟ್ಟಕ್ಕೆ ಅದೇ ರಸ್ತೆ ತಡೆಗೆ ಎಲ್ಲಕ್ಕೂ ನಮ್ಗೆ ಆಲ್ರೆಡಿ ಸಾಕಷ್ಟು FIR ಗಳು ಮಾಡ್ಕೊ ಬಂದ್ರು. ನಾವ್ ಯಾವ FIR ಜಗ್ಗಿಲ್ಲ. ಈ ಕೊನೆಗೆ ನಾವು ತರ FIR ಮಾಡಿದ್ದಾರೆ ಕೊಲೆ ಪ್ರಯತ್ನ. ನಮ್ಗೇನು ಪೊಲೀಸ್ನವ್ರು ಕೊಲೆ ಮಾಡೋ ಉದ್ದೇಶ ರೈತರಿಗೇನಿದೆ, ಕೊಲೆ ಪ್ರಯತ್ನ ಅಂತ ಮಹಿಳೆಯರ ಮೇಲೆ FIR ಮಾಡ್ತಾರೆ.
ಆ GBD ಅಧಿಕಾರಿಗಳು ಮಹಿಳೆಯರಿಗೆ ಏನ್ ಸಂಬಂಧ? ತಮ್ಮ ಭೂಮಿಗೆ ಅಷ್ಟಿದ್ದು ಓಟ ಮಾಡೋದು ತಪ್ಪ. ಆ ಓಟ ಮಾಡೋದಕ್ಕೆ ಈ ತರ ಒಂದು ಕೊಲೆ ಪ್ರಯತ್ನ ಮಾಡುವಂತದ್ದು FIR ಮಾಡಿದ್ರೆ ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಭಾರತ ಸಂವಿಧಾನದಲ್ಲಿ ಕಾನೂನನ್ನ ಯಾವ ರೀತಿ ಅಧಿಕಾರ ಬಳಸ್ಕೊತಾ ಇದೆ ಅನ್ನೋದೊಂದು ನಮ್ಗೆ ಬಹಳ ನೋವಾಗ್ತದೆ. ನಿನ್ನೆ ಸರ್ವೆ ವೇಳೆ ನಡೆದಂತ ಸನ್ನಿವೇಶಕ್ಕೆ HDK ಕಾರಣ ಅಂತ ಹೇಳಿ HDK ವಿರುದ್ಧ ಶಾಸಕ ರಂಗನಾಥ್ ಕಿಡಿಕಾರಿದ್ದಾರೆ. ಕುಣಿಗಲ್ ರಂಗನಾಥ್ ಕಿಡಿಕಾರಿರೋದು DK ಶಿವಕುಮಾರ್ CM ಆಗಿರೋದನ್ನ ಸಹಿಸೋಕ್ ಆಗ್ತಾ ಇಲ್ಲ, ಹಾಗಾಗಿ ರೈತರನ್ನ ಎತ್ಕಟ್ತಾ ಇದ್ದಾರೆ. ನಿನ್ನೆಯ ಸನ್ನಿವೇಶಕ್ಕೆ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಆದಂತ ಘಟನೆಗಳಿಗೆ ಕುಮಾರಸ್ವಾಮಿಯೇ ಕಾರಣ. ಕುಮಾರಸ್ವಾಮಿಯೇ ಸೃಷ್ಟಿ ಮಾಡಿರುವಂತ ವ್ಯವಸ್ಥೆ ಇದು. ಅಲ್ಲಿನ ರೈತ ಮಹಿಳೆಯರಿಗೆ ಇವರೇ ಪ್ರಚೋದನೆ ಕೊಟ್ಟಿರೋದು ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಶಾಸಕ ಕುಣಿಗಲ್ ರಂಗನಾಥ್ ಕಿಡಿಕಾರಿದ್ದಾರೆ. ಪೊರ್ಕೆಯಿಂದ ಹೊಡೆಯೋದು ಬಡಿಯೋದೆಲ್ಲ ಸರಿಯಲ್ಲ, ನಿನ್ನೆ ಘಟನೆ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನು HDK ವಿರುದ್ಧನೂ ಕೂಡ ಕುಣಿಗಲ್ ರಂಗನಾಥ್ ಕಿಡಿಕಾರಿದ್ದಾರೆ. ಒಂದು ಕಡೆ ಸರ್ಕಾರದ ನಿರ್ಧಾರ ಸರಿಯಾಗಿಲ್ಲ ಅಂತ ಹೇಳಿ ಘಟನೆ ಆದ್ಮೇಲೆ ರಾಜ್ಯ ಸರ್ಕಾರದ ಕಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೋಸ್ತಿ ನಾಯಕರು. ಇನ್ನೊಂದು ಕಡೆ ನಿನ್ನೆ ಆದಂತ ಘಟನೆಗೆ ಅಂದ್ರೆ ಅಲ್ಲಿ ರೈತರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ಕುಮಾರಸ್ವಾಮಿ ಅವರು ಪ್ರಚೋದನೆ ಕೊಟ್ಟಿದ್ದಾರೆ. ಹಂಗಾಗಿನೇ ನಿನ್ನೆ ಘಟನೆ ಆಗಿರೋದು. ಅಂದ್ರೆ ಕರ್ತವ್ಯಕ್ಕೆ ಬಂದಂತ ಅಧಿಕಾರಿಗಳ ಮೇಲೆ ಈ ರೀತಿ ಪೊರ್ಕೆಯಿಂದ ಹೊಡೆಯೋದು, ಕಲ್ಲಿಂದ ಹೊಡೆಯೋದು ಅದು ಸರಿಯಲ್ಲ. ಈ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಕುಮಾರಸ್ವಾಮಿ ಅವರೇ ಈ ಘಟನೆ ಕಾರಣ. ಅದರಲ್ಲೂ DK ಶಿವಕುಮಾರ್ ಅವರು CM ಆಗಿರೋದನ್ನ ಕುಮಾರಸ್ವಾಮಿ ಹತ್ರ ಸಹಿಸಕ್ ಆಗ್ತಿಲ್ಲ, ಹಂಗಾಗಿ ಅವರೇ ಸೃಷ್ಟಿ ಮಾಡಿರೋ ವ್ಯವಸ್ಥೆ ಇದು ಅಂತೇಳಿ ರಂಗನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಲಾ ಅಂಡ್ ಆರ್ಡರ್ನ ಕೈ ತೀತ್ಕೊಳ್ಳೋಂಥದ್ದು ಅದು ತಪ್ಪು ಅನ್ನೋದು ಭಾವನೆ ಜನದಲ್ಲಿ ಇರಬೇಕು. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವರೇ ಮಾಡಿದಂಥ ಪಾಪದ ಕೂಸನ್ನು ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರು ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಒಂದ್ ಕಡೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ಅವ್ರ ಸ್ಟೇಟ್ಮೆಂಟ್ ಅಫ್ಕೋರ್ಸ್ ಇಲ್ಲಿ ಹೋರಾಟ ಮಾಡ್ತಿರುವಂತ ರೈತರಿಗೆ, ಎರಡೂ ಬಣದ ರೈತರಿಗೆ ಪರ ವಿರುದ್ಧ ಅವರಿಗೊಂದು ರೀತಿ ಪ್ರಚೋದನೆ ಕೊಟ್ಟಂಗೆ ಆಗ್ಬೋದು, ಅಥವಾ ಏನೋ ಒಂದು ಉತ್ಸಾಹ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಒಟ್ಟು ಹೋರಾಟ ಅಂತೂ ಆಗುತ್ತೆ ಈ ವಾಗ್ದಾಳಿಯಿಂದನೂ. ಸೊ ಇವತ್ತಿನ ಚಿತ್ರಣ ಅಲ್ಲಿ ಹೆಂಗಿದೆ? ಸರ್ವೆ ಮಾಡಕ್ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಇವತ್ತು ಬಂದಿದ್ದಾರೆ ಅಲ್ಲಿಗೆ, ರೈತರು ಹೋರಾಟ ಹಿಂಗ್ ಮುಂದುವರೆದಿದೆ. ಶರ್ಮಿತಾ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸದ್ಯ ಬಿಡದಿ ಬಳಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ನಿನ್ನೆ ಆಗಿರುವಂತಹ ಘಟನೆ ನಂತರ ಇಲ್ಲಿ ಎರಡು ರೀತಿಯಾದಂತಹ ರೈತರು ಪ್ರೊಟೆಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಬಿಡದಿ ಟೌನ್ಶಿಪ್ ಪರವಾಗಿ ಒಂದು ಬಣದ ರೈತರು ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಟೌನ್ಶಿಪ್ ಬೇಡ ಅಂತೇಳಿ ಒಂದಷ್ಟು ಜನ ರೈತರು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ನಿನ್ನೆ ನಡೆದ ನಂತರ ಘಟನೆ ನಡೆದಂತ ಶಾಂತಿಯುತವಾಗಿ ಯಾರು ಬಿಡದಿ ಟೌನ್ಶಿಪ್ ಅನ್ನ ವಿರೋಧ ಮಾಡ್ತಿದ್ದಾರೆ ಆ ರೈತರು ಶಾಂತಿಯುತವಾಗಿ ಒಂದು ಕಡೆ ಕುಳಿತು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಯಾರು ಬಿಡದಿ ಟೌನ್ಶಿಪ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಆ ರೈತರೆಲ್ಲರೂ ಕೂಡ ರಸ್ತೆ ತಡೆದು ನಿನ್ನೆ ಆಗಿರುವಂತಹ ಒಂದು ಘಟನೆಯನ್ನ ವಿರೋಧ ಮಾಡಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲಿ ಪೊಲೀಸರು ಸರಿಯಾದಂತಹ ರಕ್ಷಣೆಯನ್ನ ನೀಡುತ್ತಿಲ್ಲ. ಯಾರು ಬಂದು ನಮ್ಮ ಜಮೀನುಗಳಲ್ಲಿ ಸರ್ವೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ, ನಾವು ಟೌನ್ಶಿಪ್ಗೆ ನಮ್ಮ ಜಮೀನನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಆದ್ರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ಸರ್ವೆ ಮಾಡುವುದನ್ನ ತಡೆಯುವಂತ ಕೆಲಸವನ್ನ ಕೆಲ ರೈತರು ಮಾಡಿದ್ದಾರೆ. ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ, ಮತ್ತೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವರ ವಿರುದ್ಧ ಸರಿಯಾದಂತ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾ SP ಬಂದು ಇಲ್ಲಿ ಬರೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಟೌನ್ಶಿಪ್ ಬೆಂಬಲಿತ ರೈತರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ರೈತರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಆಗಿರುವಂತ ಒಂದು ಘಟನೆಯಿಂದ ಎರಡು ಬಣಗಳಿದೆ. ಒಂದಷ್ಟು ಜನ ಟೌನ್ಶಿಪ್ ಬೇಡ ಅಂತಿದ್ದಾರೆ, ಒಂದಷ್ಟು ಜನ ಬೇಕು ಅಂತಿದ್ದೀರಾ. ಬೆಂಬಲಿತ ರೈತರು ಈಗ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಿದ್ದೀರಾ. ಸರ್, ನಿನ್ನೆ ಆಗಿರ್ತಕ್ಕಂಥ ಒಂದು ಅಹಿತಕರ ಘಟನೆ ಬಗ್ಗೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಪರ ವಿರೋಧ ಇರ್ತಕ್ಕಂಥ ರೈತರುಗಳಿಂದ ಆಗಿಲ್ಲ ಅಂತ ನಾನಾದ್ರೂ ಭಾವಿಸ್ಕೋತೀನಿ. ಹೊರಗಡೆಯಿಂದ ಬಂದಿರತಕ್ಕಂಥ ಚಾಮರಾಜನಗರ, ಮಂಡ್ಯ, ಮದ್ದೂರು ಅಲ್ಲಿಂದ ಬಂದವರು ಇವರಿಗೆ ಪ್ರೇರಣೆ ಮಾಡಿ
ಅವ್ರನ್ನ ಅಸಾಧ್ಯತೆಗೆ ಭಂಗ ಬರಲು ಹುನ್ನಾರ ನಡೀತಾ ಇದೆ ಹೊರಗಡೆಯಿಂದ. ಸಹಿ ಹಾಕದ ಜಮೀನುಗಳಲ್ಲಿ ಬಂದು ಸರ್ವೆ ಮಾಡ್ತಿದ್ರು, ಅದಕ್ಕೆ ನಾವು ನಿನ್ನೆ ತಡೆದ್ವಿ ಅಂತ ಹೇಳಿ ಯಾರು ಬೇಡ ಅಂತಿದ್ದಾರೆ ಆ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ 27 ಜನಕ್ಕೆ 21 ಜನ ನಮಗೆ ಒಪ್ಪಿಗೆ ಇದೆ ಅಂತ ಕೊಟ್ಟಿದ್ದಾರೆ. ಅವರ ಸರ್ವೆ ಮಾಡಕ್ಕೆ ಅಂತ ಬಂದಿದ್ದು. ಈಗ ನನ್ನ ಮಾಧ್ಯಮದಲ್ಲಿ ನಿಮ್ಗೆ ಯಾವ ರೀತಿ ಇಲ್ಲಾದ್ರೂ ನಾನು ಉತ್ತರ ಕೊಡ್ಬೋದು. ಯಾಕಂದ್ರೆ ಸುಳ್ಳಾದ್ರೂ ಹೇಳ್ಬೋದು, ದಿಟ ಹೇಳೋದ್ರು ಮ್ಯಾಲಿರೋನೊಬ್ಬ ಅಂತ ಇರ್ತಾನೆ ನಿರ್ಣಯ ಮಾಡಕ್ಕೆ ಅಂತ ನಾನು ಹೇಳ್ತೀನಿ. ಮತ್ತೊಂದ್ ಕಡೆ ಮತ್ತೊಬ್ರು ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸಿ ಹೋಗ್ತೀನಿ. ಸರ್, ನಿನ್ನೆ ಆಗಿರುವಂತ ವಿಚಾರ ಎರಡು ರೀತಿಯಾಗಿ ಚರ್ಚೆ ಆಗ್ತಿದೆ. ಒಂದಷ್ಟು ಜನ ಬೆಂಬಲ ನೀಡ್ತಿದ್ರಿ ಸರ್ವೆ ಮಾಡೋದಕ್ಕೆ, ಮತ್ತೊಂದಷ್ಟು ಜನ ಬೇಡ ಅಂತಿದ್ದಾರೆ. ನಿನ್ನೆ ಆಗಿರುವಂತ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದೀರಾ ಬೆಂಬಲಿತ ರೈತರು, ಏನ್ ಹೇಳ್ತೀರಾ? ಸರ್, ಮಂಡಳಿ ದೊಡ್ಡ ಅನ್ನೋ ಗ್ರಾಮ 26 ಜನ ರೈತರಿದ್ದಾರೆ. 19 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. 21 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. 5 ಜನ ರೈತರು ಒಪ್ಪಿಗೆ ಕೊಟ್ಟಿಲ್ಲ. 21 ಜನ ಜೆಎಂಸಿ ಮಾಡ್ಬೇಕಾ ಬೇಡವಾ? ಜೆಎಂಸಿ ಮಾಡ್ತಕ್ಕಂತ ಆಯ್ತಾ? 21 ಜನ ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಅವ್ರಿಗೆ ಜೆಎಂಸಿ ಮಾಡ್ಬೇಕಾ ಬೇಡವಾ? ಹೊರಗಡೆ ಗೂಂಡಾಗಳು ಕರೆಸಿ ಅಧಿಕಾರಿಗಳು ಅಲ್ಲೇ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಮಾಡಿದ್ದಾರೆ. ರಕ್ಷಣೆ ಅವ್ರಿಗೆ ಇಲ್ಲ. ನಮ್ಗೆ ಯಾವ ರಕ್ಷಣೆ ಇರ್ತದೆ? ಮುಂದೆ ಯಾವ ರೀತಿ ಕ್ರಮ ತಗೋತಾರೆ ಇವರು? ಪೊಲೀಸ್ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನೆಕ್ಸ್ಟ್ ಜೆಎಂಸಿ ಮಾಡ್ಬೇಕು ಅರ್ಜೆಂಟ್ ಆಗಿ. ಅವರು 6-1 ಮಾಡಿ ಬೇಗ ಜೆಎಂಸಿ ಮಾಡಬೇಕು ಅನ್ನೋದು ನಮ್ಮ ಆದೇಶ. ಸರ್ವೆ ಮಾಡಿಸಲೇಬೇಕು ಅಂತ ಹೇಳಿ ಈಗ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ, ರಕ್ಷಣೆ ಕೊಡ್ಬೇಕಂತ ಹೇಳಿ. ಒಂದ್ ಕಡೆ ನಾವು ಸಹಿ ಹಾಕಿಲ್ಲ ಆದ್ರೂ ಕೂಡ ಸರ್ವೆ ಬಂದ್ ಸರ್ವೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕೆ ರೈತರಲ್ಲೇ ಈ ಒಂದು ಭಿನ್ನಾಭಿಪ್ರಾಯಗಳು ಮೂಡುತ್ತಿದೆ? ರೈತರಲ್ಲಿ ಈಗ ಸ್ವಂತ ಅಭಿಪ್ರಾಯಗಳಿಲ್ಲದೆ ಅಭಿಪ್ರಾಯ ಭೇದಗಳು ಎಲ್ಲ ಕಡೆ ಇದ್ದುದೇನೆ. ಇದು ರಾಜಕೀಯಕ್ಕೆ ಬಳಸ್ಕೊಂತವ್ರೆ. ರಾಜಕಾರಣಿಗಳು ಬಂದು ರಾತ್ರೋರಾತ್ರಿ ಬರೋದು, ಇವರನ್ನ ಗುಂಪಾರಿಕೆ ಮಾಡಿ ಎತ್ಕಟ್ಟೋದು, ಇದಕ್ಕೆ ರಾಜಕಾರಣ ಬೆರೆಸೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಈ ಪ್ರಾಜೆಕ್ಟ್ ಮಾಡಬಾರ್ದು ಅನ್ನೋದೊಂದು ಉದ್ದೇಶ. ಬೇರೆ ಯಾರು ಮಾಡಿದ್ರು ಇದನ್ನು ಕೇಳ್ತಿರ್ಲಿಲ್ಲ. ಇವರು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗ್ಲಿ ಅಂತ ಹಿಂದೆ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಇವನ್ ಸೆಷನ್ ಅಲ್ಲಿ ಕೂಡ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ನಮ್ಮ ಬೆಂಗಳೂರು ಒತ್ತಡ ಜಾಸ್ತಿ ಆಗಿದೆ. ಆ ಒತ್ತಡನ ತಡೆಗಟ್ಟಬೇಕಾದ್ರೆ ಈ ಪ್ರಾಜೆಕ್ಟ್ ಆಗ್ಲೇಬೇಕು ಅಂತ ಎಲ್ಲರೂ ಸೆಷನ್ ಅಲ್ಲಿ ಹೇಳಿದವ್ರೆ ಎಲ್ಲಾ ವಿರೋಧ ಪಕ್ಷ. ಸರ್, ಈಗ ಜಾಸ್ತಿ ಕಡಿಮೆ ಭೂಮಿ ಇರುವಂತವ್ರು ನಾವು ಭೂಮಿ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ, ನಮ್ಮ ಭೂಮಿ ನಾವು ಬಿಟ್ಕೊಡಲ್ಲ, ಬೇಕಾದ್ರೆ ಜೀವ ಬಿಟ್ಕೊಡ್ತೀವಿ ಅಂತ ಹೇಳಿ ಅವ್ರು ಪ್ರತಿಭಟನೆ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ. ಇಲ್ಲಿ ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಭೂಪ್ರದೇಶ ನಾವು 10 ಎಕರೆನಲ್ಲಿ ಬೆಳೆಯೋದನ್ನ 1 ಎಕರೆಯಲ್ಲಿ ಬೆಳಿಬಹುದು. ಇಸ್ರೇಲ್ ಮಾದರಿನಲ್ಲಿ ನಾವೆಲ್ಲಾ ತರದ ಟೆಕ್ನಿಕಲ್ ಆಗಿ ಹೋಗಿ ನೋಡಿದೀವಿ. ಇವಾಗ ಡ್ರಿಪ್ ಇರಿಗೇಷನ್ ಮಾಡಿರ್ಬೋದು, ಶೂಟರಿಂಗ್ ಸಿಸ್ಟಮ್ಗಳು ಮಾಡಿರ್ಬೋದು, ಡ್ರಿಪ್ಪರ್ ಮಾಡಿರ್ಬೋದು, ಸ್ಪ್ರಿಂಕ್ಲಿಂಗ್ ಮಾಡ್ಕೊಂಡಿರ್ಬೋದು. ಯಾವೊಂದು ಫೆಸಿಲಿಟಿ ಇದ್ರೂ ರೈತ ಇವತ್ತು ಲೇಬರ್ ವಿಚಾರದಲ್ಲಿ ಬಂದಾಗ ಹಿಂದೆ ಹೋಗ್ತಾನೆ. ಎಲ್ಲೂ ಲೇಬರ್ ಸಿಗ್ತಾ ಇಲ್ಲ. ಲೇಬರ್ ಸಿಗದೆ ಇರೋ ದೆಸೆನಲ್ಲಿ ನಾವು ಇವಾಗ ವ್ಯವಸಾಯನ ಮೊಟ್ಟುಗೊಳಿಸಬೇಕಾದಂತ ಅಗತ್ಯತೆ ಎಲ್ಲ. ಇವಾಗ ವ್ಯವಸಾಯ ಮಾಡಕ್ ಉಳ್ಕೊಂಡಿರೋರು ಯಾರು ಅಂದ್ರೆ 60 ರಿಂದ 70 ವರ್ಷ ಹಳಬರು ಯಾರಿದ್ದಾರೆ ಅವರೇ ಟೆಕ್ನಿಷಿಯನ್ಗಳು ನಮ್ಗೆ ಗೈಡ್ ಲೈನ್ಸ್ ಕೊಡಕ್ಕೆ. ಎಲ್ಲ ಮನೆಗಳಲ್ಲೂ ಮಕ್ಕಳುಗಳು ಎಜುಕೇಶನ್ ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ. ನಮ್ಮಗಳಲ್ಲಿ ಎಲ್ಲಾ ಒಂದು ಬೂತ್ಗಳಲ್ಲೂ ವೋಟ್ಗಳು ಕಡಿಮೆ ಆಗ್ತಿದೆ ಹೊರತು ನಮ್ಮ ಜನಸಂಖ್ಯೆ ಮತ್ತೆ ಬೂತ್ ನಲ್ಲಿ ಈಗ 900,000 ಇದ್ದಿದ್ದು ವೋಟ್ಗಳು ತುಂಬಾ ಡಿಕ್ರೀಸ್ ಆಗ್ತಿದಾವೆ. ಯಾಕೆ ಡಿಕ್ರೀಸ್ ಆಗ್ತಿದೆ? ಇದಿಷ್ಟು ರೈತರ ಪ್ರತಿಭಟನೆ ಮಾಡ್ತಿರುವಂತಹ ರೈತರ ಮಾತು. ಅಂದ್ರೆ ಇಲ್ಲಿ ಎರಡು ರೀತಿಯಾದಂತಹ ರೈತರ ಬಣದಿಂದ ಅವರದ್ದೇ ಆದಂತಹ ವಾದಗಳನ್ನು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಬೆಂಬಲವನ್ನ ಸೂಚನೆ ನೀಡ್ತೇವೆ. ಇಲ್ಲಿ ಅಧಿಕಾರಿಗಳಿಂದ ರಕ್ಷಣೆ ಬೇಕು ಅಂತ ಹೇಳಿ ಟೌನ್ಶಿಪ್ ಬೆಂಬಲಿತ ರೈತರು ಹೇಳ್ತಿರುವಂತದ್ದು. ಶರ್ಮಿತಾ, ಫಾಲೋ ಮಾಡೋಣ. ಥ್ಯಾಂಕ್ ಯು ಮಾದೇಶ್.